ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಹೊಸ ವರ್ಷದ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದ ದಿನದಂದು ನಾನು ಹೇಗೆಲ್ಲ ಆಚರಣೆ ಮಾಡಿದೆ ಅಂದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಹಿಂದೂಗಳಾಗಿ ಯಾವ ಹಬ್ಬ ಬಂದರೂ ಫಸ್ಟ್ ರಂಗೋಲಿ ಹಾಕೋದಂತೂ ಅದೇ ಒಂದು ಹಬ್ಬದ ಕಳೆ. ಅದಾದಮೇಲೆ ದೇವರ ಪೂಜೆ, ಇದೇ ಮೇಯ್ನು. ಮನೆಯಲ್ಲಿ ದೇವರ ಪೂಜೆ ಮಾಡಿದ್ರೇ ಮನಸ್ಸಿಗೆ ಶಾಂತಿ. ಹಾಗಾಗಿ ನಾನು ದೇವರಿಗೆ ನೈವೇದ್ಯಕ್ಕೆ ನಾನು ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸನ ಮಾಡಿದ ಆದಮೇಲೆ ನಾನು ದೇವರಿಗೆ ನೈವೇದ್ಯನ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮುಗಿಸಿದೆ. ಮನೆಯಲ್ಲಿ ಪೂಜೆ ಆದಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ ಹಾಗೆ ನಾವು ಕಂಪ್ಯೂಟರ್ ಕ್ಲಾಸಲ್ಲಿ ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೂ ಮುಂಚೆ ನಾನು ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಕೊಟ್ಟಿದ್ದ ಪ್ರಸಾದ ತೊಗೊಂಡು ಮನೆಗೆ ಹೋಗಿ ಪ್ರಸಾದ ತಿಂದ್ಬಿಟ್ಟು ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ. ಮತ್ತು ಶನಿಮಹಾತ್ಮ ದೇವರು, ಮತ್ತು ಅದಾದಮೇಲೆ ಶನಿಮಹಾತ್ಮಂಗೆ ಹೋದ್ಮೇಲೆ ಆಂಜನೇಯ, ನಮ್ಮ ಬಾಸಿಗೆ ಹೋಗಲೇಬೇಕು, ಆಂಜನೇಯ ಟೆಂಪಲಿಗೆ ಹೋಗಿ ಬಂದಮೇಲೆ ಮನೆಯಲ್ಲಿ ನಾವು ಬಂದು ಕೇಕನ್ನು ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಆದಮೇಲೆ 2025 ಹೊಸ ವರ್ಷದ ದಿನ ಮೊದಲನೇ ಪಿಕ್ಕನ್ನು ತೊಗೊಂಡಿದ್ವಿ. ಅದರಲ್ಲೂ ನಾನು ಫೋಟೋ ಹಾಕಿದ್ದೀನಿ. ಇದಾಗಿದ ತಕ್ಷಣ ಹಿಂದೆಯೇ ನಾವು ಹೋಗಿದ್ದು ಕಂಪ್ಯೂಟರ್ ಕ್ಲಾಸಿಗೆ. ಆಲ್ರೆಡಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಡೆಕೋರೇಷನ್ ಮಾಡ್ತಾಯಿದ್ರು. ಹ್ಯಾಪಿ ನ್ಯೂ ಇಯರ್ ನೋಡಿ, ಹೀಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಆಗಿದ ತಕ್ಷಣ ಕೇಕ್ ತಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಪ್ರೋಗ್ರಾಮು. ಮತ್ತು ಬೇರೆ ಸ್ಟೂಡೆಂಟ್ಸ್ಗಳೆಲ್ಲ ಬೇರೆ ಬೇರೆ ಕಡೆ ಹೋಗೋದಿರುತ್ತಲ್ವ, ಹಾಗಾಗಿ ಕ್ಲವರ್ ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ತುಂಬ ಹ್ಯಾಪಿ ಇದೆ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಕ್ಕೆ. ಯಾಕಂದರೆ ಎಲ್ಲರೂ ಕೂಡ ಒಂದೊಂದು ಜಾಬಲ್ಲಿ ಇದ್ದಾರೆ, ಅವ್ರದ್ದೇ ಆದ ರೀತಿಲಿ ಅವರ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಅದೇ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಆಫ್ಟರ್ ಕರೋನಾ ಸೋ ಮೆನಿ ಸ್ಟೂಡೆಂಟ್ನ ನಾನು ನೋಡಿದ್ದೀನಿ. ಸುಮ್ಮನೆ ನೀವು ಕೂಡ ಒಳ್ಳೆ ರೀತಿಲಿ ಕಂಪ್ಯೂಟರ್ ಕೋರ್ಸ್ ಆಗಿರ್ಬೋದು ಅಥವಾ ನಿಮ್ದು ಎಜುಕೇಷನ್ ಆಗಿರ್ಬೋದು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಇವಾಗ ನಿಮಗೆ ಗೊತ್ತಿರೋ ಹಾಗೆ CBSE ಸಿಲೆಬಸ್ ಇರೋದ್ರಿಂದ ಆ ಮಕ್ಕಳ ಮೇಲೆ ನೀವು ಕಾಂಪೀಟ್ ಮಾಡಬೇಕು. ಸ್ಟೇಟ್ ಸಿಲೆಬಸ್ ಓದಿರೋರು ಅಂದರೆ ನೀವು ಬೆಳೆಸ್ಕೊಳ್ಳಿ, ಡೆಡಿಕೇಶನ್ ಇರಲಿ, ಹಾರ್ಡ್ ವರ್ಕ್ ಇರಲಿ, ಮತ್ತು ನೀವೇನು ಮಾಡ್ತಿದ್ದೀರೋ ಏನು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಬಾಯ್ ಕ್ಲಾಸಿಕ. ಕ್ಲಾಸಲ್ಲಿ ಕೂಡ ಕೇಕ್ ಕಟ್ ಮಾಡಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಕಳಿಗೆ ಕೇಕ್ ತಿನ್ನಿಸಿ ನಾವೇ ಶೇರ್ ಮಾಡ್ಕೊಂಡ್ವಿ. ಹಾಗೆ ಕೇಕನ್ನು ಕೇಕೆಲ್ಲ ಶೇರ್ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ.
ಈ ರೀತಿ ಡ್ಯಾನ್ಸ್ ಆಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಡ್ಯಾನ್ಸ್ ಆಗ್ತಿದ್ದಂಗೆ ನಮ್ಮ ಕ್ಲಾಸಿಂದ ಬರ್ತಿದ್ದ ಒಬ್ಬ ಸ್ಟೂಡೆಂಟ್ ಕೂಡ ಹಾಡ್ದ. ಅವನ ಜೊತೆ ನನ್ನ ಮಗ ಕೂಡ ಹಾಡಿದ. ಹೆಂಗೆ ಹಾಡಿದ್ದಾನೆ ಅಂತ ನೋಡಿ. ರಕ್ಕಮ್ಮ ಇನ್ನೂ ಬಂದಿಲ್ಲ. ಆಸಿಫ್ ಅಂತ ನಾನು ಹೇಳಿದ ಅವ್ನು ಹಿಡಿದು ನೋಡ್ಬಿಡೋಣ ಅಲ್ಲಿಗೆ ಅಂತ ನಾವು ನಿಂತ್ಕೊಂಡು ಆಮೇಲೆ ಖುಷಿ ಮಾಡೋಣ. ಹೀಗೆ ಸಿಕ್ಕಾಪಟ್ಟ ಎಂಜಾಯ್ ಮಾಡ್ಕೊಂಡು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.